ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ KVL ಮೇಲೆ. ಸೊ ಕ್ವಶನ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಕರೆಂಟ್ ಅಟ್ 5 ಓಮ್ ರೆಸಿಸ್ಟೆನ್ಸ್. ಸೊ ಈ 5 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹರಿತಾ ಇರುವಂತ ಕರೆಂಟ್ ಅನ್ನ ಕಂಡುಹಿಡಿಬೇಕಾಗತ್ತೆ. ಸೊ ಯಾವ ರೀತಿ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಎಷ್ಟು ಲೂಪ್ಗಳಿರೋದು ನಮಗೆ ಇಲ್ಲಿ 1 2 3. ಸೊ ಟೋಟಲ್ ನಮಗೆ 3 ಕ್ಲೋಸ್ಡ್ ಡಿಫರೆಂಟ್ ಲೂಪ್ಸ್ಗಳಿದಾವೆ. ಈಗ ಈ 3 ಲೂಪ್ಗಳಲ್ಲಿ ಹರಿತಿರುವಂತ ಕರೆಂಟ್ ಅನ್ನ ನಾನು ಕಂಡುಹಿಡಿಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ, ಈ ಒಂದು ಲೂಪ್ ಮೊದಲನೇ ಲೂಪ್ ಅಲ್ಲಿ ಹರಿತಾ ಇರುವಂತ ಕರೆಂಟ್ ಅನ್ನ I1 ಅಂತ ಕರಿತೀನಿ, ಎರಡನೇ ಲೂಪ್ ಅಲ್ಲಿ ಹರಿತಾ ಇರುವಂತ ಕರೆಂಟ್ ಅನ್ನ I2 ಅಂತ ಕರಿತೀನಿ, ಮೂರನೇ ಲೂಪ್ ಅಲ್ಲಿ ಹರಿತಿರುವಂತ ಕರೆಂಟ್ ಅನ್ನ I3 ಅಂತ ಕರಿತೀನಿ. ನೀವು ಇದೇ ಒಂದು ಲೂಪ್ ಅನ್ನ ಮೊದಲನೇ ಲೂಪ್ ಅಂತ ತಗೋಬೇಕು ಅಂತ ಏನಿಲ್ಲ. ಈ ಲೂಪ್ ಆದ್ರೂ ಮೊದಲನೇದು ಅಂತ ತೊಳಿ, ಈ ಲೂಪ್ ಆದ್ರೂ ಮೊದಲನೇದು ಅಂತ ತೊಳಿ, ಯಾವ್ದಾದ್ರೂ ತಗೋಬಹುದು. ಸರಿನಾ? ಎಸ್. ಈಗ ಡೈರೆಕ್ಷನ್ ಅನ್ನ ಕೊಡಬೇಕು ಕರೆಂಟ್ಗೆ. ಸೊ ಕನ್ಫ್ಯೂಷನ್ ಆಗೋದಕ್ಕೆ ಹೋಗ್ಲೇಬೇಡಿ. ಏನು ಅಂತಂದ್ರೆ ಸಿಂಪಲ್, ಕ್ಲಾಕ್ ವೈಸೇ ನಿಮಗೆ ಕೊಡಬೇಕು. ಸರಿನಾ? ಕ್ಲಾಕ್ ವೈಸೇ ನೀವು ಡೈರೆಕ್ಷನ್ ಅನ್ನ ಕೊಡಬೇಕು ಎಲ್ಲಾ ಕರೆಂಟ್ಗಳಿಗೂ ಕೂಡ. ಕ್ಲಾಕ್ ವೈಸ್ ಅಂದ್ರೆ ಏನು? ಕ್ಲಾಕ್ ಯಾವ ರೀತಿ ತಿರ್ಗೋದು, 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, ಈ ತರ ಅಲ್ವಾ ಕ್ಲಾಕ್ ವೈಸ್, ಬಲ್ಗಡೆಯಿಂದ. ಸೊ ಅದೇ ಒಂದು ಡೈರೆಕ್ಷನ್ ಅನ್ನ ಕೊಡಬೇಕು. ಈಗ KVL ಅನ್ನ ಪ್ರತಿ ಒಂದು ಲೂಪ್ಗೂ ಕೂಡ ಸಪರೇಟ್ ಆಗಿ ಅಪ್ಲೈ ಮಾಡಿಕೊಂಡು ಈಕ್ವೇಶನ್ಸ್ ಅನ್ನ ಬರಿಬೇಕಾಗುತ್ತೆ. ಈಕ್ವೇಶನ್ ಬರಿಬೇಕಾದ್ರೆ ನಾವು ಯಾವತ್ತಿದ್ರು ಕೂಡ ನೋಡಿ ಏನ್ ಫಾಲೋ ಮಾಡ್ತಾ ಇರೋದು, ಕಿರ್ಚಾಫ್ ವೋಲ್ಟೇಜ್ ಲಾ. ಸೊ ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಇರಬೇಕು. ಇಲ್ಲಿ ವೋಲ್ಟೇಜ್ ಸೋರ್ಸ್ ಗಳಿದ್ರೆ ಡೈರೆಕ್ಟ್ ಆಗಿ ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಬರ್ದು ಬಿಡ್ಬೋದು. ಆದ್ರೆ ಈ ರೆಸಿಸ್ಟೆನ್ಸ್ ಗಳಿದಾವಲ್ಲ ಅವುಗಳನ್ನ ಏನ್ ಮಾಡ್ಬೇಕು, ಸಿಂಪಲ್ ಅದನ್ನು ಕೂಡ ನಾವು I ಇಂಟು R ಅಂತಂದ್ರೆ ರೆಸಿಸ್ಟೆನ್ಸ್ ಗೊತ್ತಿರುತ್ತೆ, ಅದಕ್ಕೆ ಕರೆಂಟ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನಾಗುತ್ತೆ, ವೋಲ್ಟೇಜ್ ಫಾರ್ಮೆಟ್ ಆದಂಗ ಆಗುತ್ತೆ. ಸರಿನಾ? ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿ 4 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ 4 ಓಮ್ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ 4 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ 4 ಓಮ್ ರೆಸಿಸ್ಟೆನ್ಸ್ ಇದು ಯಾವ ಲೂಪ್ ಅಲ್ಲಿ ಇರೋದು, ಮೂರನೇ ಲೂಪ್. ಸೊ ಮೂರನೇ ಲೂಪ್ ಅಲ್ಲಿ ಹರಿತಾ ಇರುವಂತ ಕರೆಂಟ್ ಯಾವುದು, I3. ಸೊ I3 ಇಂಟು 4 ಅವಾಗ ಬರ್ದಾಗ ಏನಾಯ್ತು, ವೋಲ್ಟೇಜ್ ಫಾರ್ಮೆಟ್ಗೆ ಕನ್ವರ್ಟ್ ಆದಂಗೆ ಆಯ್ತಲ್ವಾ. ಅದೇ ಒಂದು ಕಾನ್ಸೆಪ್ಟ್ ಅನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಬರಿತಾ ಹೋಗೋಣ. ಮೊದಲನೇ ಲೂಪ್ಗೆ KVL ಅನ್ನ ಅಪ್ಲೈ ಮಾಡೋಣ. ಅಪ್ಲೈ KVL, ದಟ್ ಇಸ್ ಕಿರ್ಚಾಫ್ ವೋಲ್ಟೇಜ್ ಲಾ, ಟು ಲೂಪ್ ನಂಬರ್ 1. ಮೊದಲನೇ ಲೂಪ್ಗೆ ನಾನು ಇವಾಗ KVL ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈಕ್ವೇಶನ್ಸ್ ಬರೆಯೋದನ್ನ ನೋಡಿ. ಇಲ್ಲಿ ಎಷ್ಟು ಕಾಂಪೊನೆಂಟ್ಗಳಿದಾವೆ ಅಂತ ಫಸ್ಟ್ ನೋಡ್ಕೋಬೇಕು. ಎಷ್ಟು ಕಾಂಪೊನೆಂಟ್ ಇದಾವೆ, ಒಂದು ವೋಲ್ಟೇಜ್ ಸೋರ್ಸು, ಎರಡನೇ ವೋಲ್ಟೇಜ್ ಸೋರ್ಸು, 4 ಓಮ್ ರೆಸಿಸ್ಟೆನ್ಸ್ ಇದೆ. ನೆಕ್ಸ್ಟ್ 10 ವೋಲ್ಟೇಜ್ದು ಇನ್ನೊಂದು ವೋಲ್ಟೇಜ್ ಸೋರ್ಸ್ ಇದೆ, 5 ಆಂಪಿಯರ್ 5 ಓಮ್ದು ಇನ್ನೊಂದು ರೆಸಿಸ್ಟೆನ್ಸ್ ಇದೆ. ಟೋಟಲ್ 1 2 3 4 5 ಕಾಂಪೊನೆಂಟ್ಗಳಿರೋದು. ಸರಿನಾ? 5 ಕಾಂಪೊನೆಂಟ್ಗಳು ಕೂಡ ನನ್ನ ಒಂದು ಈಕ್ವೇಶನ್ ಅಲ್ಲಿ ಇರಬೇಕು. ಈಗ ಫಸ್ಟ್ ನಾವು ಈಕ್ವೇಶನ್ ಅನ್ನ ಬರಿಬೇಕಾದ್ರೆ ಈ 5ರಲ್ಲಿ ಯಾವ್ದಾದ್ರೂ ತಗೋಬಹುದು, ಇದಾದ್ರೂ ತಗೋಬಹುದು, ಯಾವ್ದಾದ್ರು ಒಟ್ಟಿನಲ್ಲಿ 5ಕ್ಕೆ 5 ಇರ್ಬೇಕಷ್ಟೇ. ಈಗ ಕರೆಂಟ್ ಯಾವ ರೀತಿ ಹೋಗ್ತಾ ಇದೆ ನೋಡಿ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ವೋಲ್ಟೇಜ್ ಸೋರ್ಸ್ ಅನ್ನ ಯಾವ ರೀತಿ ಎಂಟರ್ ಆಗ್ತಾ ಇದೆ, ಇಲ್ಲಿ ನೋಡಿ. ಕರೆಂಟ್ ಈ ತರ ಬಂದ್ರೆ ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇದೆ. 10 ವೋಲ್ಟ್ ವೋಲ್ಟೇಜ್ ಸೋರ್ಸ್ ಅನ್ನ ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇರೋದು. ಸೊ -10 ಅಂತ ಬರಿಬೇಕಾಗುತ್ತೆ. ಸರಿನಾ? -10. ನೆಕ್ಸ್ಟ್ ಅದೇ ಕರೆಂಟ್ ಹಿಂಗ್ ಫ್ಲೋ ಆಗ್ತಾ ಹೋಗುತ್ತೆ. 8 ವೋಲ್ಟ್ಸ್ ಇದೆಯಲ್ಲ ಅದನ್ನ ಯಾವ ರೀತಿ ಎಂಟರ್ ಆಗ್ತಾ ಇರೋದು, ಪಾಸಿಟಿವ್ ಇಂದ. ನೋಡಿ ಇಲ್ಲಿ ಪಾಸಿಟಿವ್ ಇಂದ ಎಂಟರ್, ಇಲ್ಲಿ ನೆಗೆಟಿವ್ ಇಂದ ಎಂಟರ್ ಆಯ್ತು 10 ವೋಲ್ಟ್ಸ್. ನೆಕ್ಸ್ಟ್ ಈ ತರ ಹೋಗ್ಬಿಟ್ಟು ಕ್ಲಾಕ್ ವೈಸ್ ಅಲ್ಲಿ ಪಾಸಿಟಿವ್ ಮುಖಾಂತರ ಎಂಟರ್ ಆಗ್ತಾ ಇದೆ 8 ವೋಲ್ಟ್ಸ್ ನ. ಸೊ +8 ಅಂತ ಬರಿಬೇಕು. ನೆಕ್ಸ್ಟ್ ಇಲ್ಲಿ ರೆಸಿಸ್ಟೆನ್ಸ್ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ, ರೆಸಿಸ್ಟೆನ್ಸ್ ಯಾವತ್ತಿದ್ರು ಕೂಡ ಆಡ್ ಮಾಡ್ತಾ ಹೋಗೋದು. ಅಂದ್ರೆ ಪ್ಲಸ್ ಮಾತ್ರ ಬರೋದು, ಮೈನಸ್ ಬರಲ್ಲ. ಆದ್ರೆ ಈ 4 ವೋಲ್ಟ್ಸ್, ಈ 4 ಓಮ್ ರೆಸಿಸ್ಟೆನ್ಸ್ ಏನಿದೆ ಅದು ಮೊದಲನೇ ಲೂಪ್ ಮತ್ತೆ ಮೂರನೇ ಲೂಪ್ ಎರಡರ ಮಧ್ಯನೂ ಕೂಡ ಶೇರ್ ಆಗಿದೆ. ನೋಡಿ ಇಲ್ಲಿ ಮೊದಲು ಎರಡರ ಮಧ್ಯನೂ ಕೂಡ ಶೇರ್ ಆಗಿದೆ. ಈ ವೋಲ್ಟೇಜ್ ಅನ್ನ ತಗೊಂತ ಹೋಗಬಾರ್ದು, ಇದು ಶೇರ್ ಆಗಿದೆ ಅಂತ. ಕೇವಲ ರೆಸಿಸ್ಟೆನ್ಸ್ ಮಾತ್ರ ಶೇರ್ ಆಗೋದಕ್ಕೆ ಸಾಧ್ಯ. ಸರಿನಾ? ಸೊ ರೆಸಿಸ್ಟೆನ್ಸ್ ಏನಾಗಿದೆ, ಲೂಪ್ 1 ಮತ್ತೆ ಲೂಪ್ 2 ಎರಡರ ಮಧ್ಯನೂ ಕೂಡ ಶೇರ್ ಆಗಿದೆ. ಸೊ ಅದನ್ನ ನಾನು ಯಾವ ಫಾರ್ಮೆಟ್ ಅಲ್ಲಿ ಬರಿಬೇಕು, I ಇಂಟು R ಫಾರ್ಮೆಟ್ ಅಲ್ಲಿ. R ವ್ಯಾಲ್ಯೂ ಏನಿದೆ 4 ಇದೆ, ಬಟ್ I ವ್ಯಾಲ್ಯೂ ಏನಂತ ಬರಿಬೇಕು, ಸಿಂಪಲ್ ಮೊದಲನೇ ಲೂಪ್ ಮತ್ತೆ ಮೂರನೇ ಲೂಪ್ ಮಧ್ಯೆ ಅಲ್ವಾ ಶೇರ್ ಆಗಿರೋದು, I1 - I3 ಅಂತ ಬರಿಬೇಕಾಗತ್ತೆ. ಗೊತ್ತಾಯ್ತಾ? ಏನು, I1 - I3 ಇಂಟು ರೆಸಿಸ್ಟೆನ್ಸ್ ಏನಿರೋದು 4. ವೋಲ್ಟೇಜ್ ಶೇರ್ ಆಗಕ್ಕಾಗಲ್ಲ, ಅದು ಮಾಮೂಲಿ ಫುಲ್ ಯೂಸ್ ಆಗುತ್ತೆ. ಆಗೋದಕ್ಕೆ ಸಾಧ್ಯ ಅಂತಂದ್ರೆ ರೆಸಿಸ್ಟೆನ್ಸ್ ಮಾತ್ರ. ಸೊ ಹಾಗಾಗಿ ಏನ್ ಮಾಡ್ಬೇಕು, I1 - I3. I1 ಏನಕ್ಕೆ ಫಸ್ಟ್ ತಗೊಂಡ್ರಿ, I3 - I1 ಬರಿಬೋದಿತ್ತಲ್ಲ. ಇಲ್ಲ, ಯಾಕೆಂದ್ರೆ ನಾನು ಮೊದಲನೇ ಲೂಪ್ಗೆ ಈಕ್ವೇಶನ್ ಬರೀತಾ ಇರೋದು. ಸೊ ಅದಕ್ಕೋಸ್ಕರ I1 - I3. I3ಗೆ ಅಂತ ಅಂದ್ರೆ ಮೂರನೇ ಲೂಪ್ಗೆ ಏನಾದ್ರೂ ಈಕ್ವೇಶನ್ ಬರೀತಿದ್ರೆ I3 - I1 ಅಂತ ಬರೀತಾ ಇದ್ದೆ. ಸರಿನಾ? ಎಸ್. ಸೊ ಈಗ ಈ ಕಾಂಪೊನೆಂಟ್ ಆಯ್ತು, ಈ ಕಾಂಪೊನೆಂಟ್ ಆಯ್ತು, ಇದಾಯ್ತು. ನೆಕ್ಸ್ಟ್ ಇಲ್ಲಿ 10 ವೋಲ್ಟ್ಸ್ ಇದೆಯಲ್ಲ ಅದನ್ನ ನಾವು ಡೈರೆಕ್ಟ್ ಆಗಿ +10 ಅಂತಾನೆ ಬರಿಬೇಕಾಗುತ್ತೆ. ಯಾಕೆ ನೋಡಿ, ಇಲ್ಲಿ ಕ್ಲಾಕ್ ವೈಸ್ ಬರ್ಬೇಕಾರೆ ಈ ತರ ಹಿಂಗ್ ಸುತ್ಕೊಂಡು ಬಂದ್ಬಿಟ್ಟು ಪಾಸಿಟಿವ್ ಮುಖಾಂತರ ಎಂಟರ್ ಆಗ್ತಾ ಇದೆ. ಕ್ಲಾಕ್ ವೈಸ್ ಬಂದಾಗ ಪಾಸಿಟಿವ್ ಮುಖಾಂತರ ಎಂಟರ್ ಆಗ್ತಾ ಇದೆ. ನೆಕ್ಸ್ಟ್ 5 ಓಮ್ ರೆಸಿಸ್ಟೆನ್ಸ್ ಏನಾಗ್ತಾ ಇದೆ, ಶೇರ್ ಆಗ್ತಾ ಇದೆ ಮೊದಲನೇ ಲೂಪ್ ಮತ್ತೆ ಎರಡನೇ ಲೂಪ್ ಮಧ್ಯ. ಮೊದಲನೇ ಲೂಪಿಗೆ ಈಕ್ವೇಶನ್ ಬರೀತಿರೋದ್ರಿಂದ 5 ಇಂಟು
I1 ಮೈನಸ್ I2 ಅಂತ ಬರೀಬೇಕು, ವಿಚ್ ವಿಲ್ ಬಿ ಈಕ್ವಲ್ ಟು 0. ಗೊತ್ತಾಯ್ತಾ? ಎರಡರ ಮಧ್ಯೆ ಶೇರ್ ಆಗ್ತಾ ಇದೆ. ಈಗ ಮೊದಲನೇ ಲೂಪಿಗೆ ಈಕ್ವೇಶನ್ ಬರೀತಿರೋದ್ರಿಂದ I1 ಮೈನಸ್ I2 5 ಕಾಂಪೊನೆಂಟ್ ಇದಾವ. 1 2 3 4 5 ಕಾಂಪೊನೆಂಟ್ ಬರ್ದಿದ್ದೀನಿ. ಸಿಂಪ್ಲಿಫೈ ಮಾಡ್ಕೊಳೋಣ. -10 ಪ್ಲಸ್ 8 ಪ್ಲಸ್ 4 ಇಂಟು I1 ಅಂದರೆ 4I1 ಪ್ಲಸ್ ಇಂಟು ಮೈನಸ್ ಮೈನಸ್ 4I3 ಪ್ಲಸ್ 10 ಪ್ಲಸ್ 5 ಇಂಟು I1 ಅಂದರೆ 5I1 ಪ್ಲಸ್ ಇಂಟು ಮೈನಸ್ ಮೈನಸ್ 5I2 ವಿಲ್ ಬಿ ಈಕ್ವಲ್ ಟು 0. ಸೊ ಈಗ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಏನು? -10 ಪ್ಲಸ್ 10 ಇದೆ, ಎರಡೂ ಕೂಡ ಕ್ಯಾನ್ಸಲ್ ಔಟ್ ಆಗ್ತವೆ. ಪ್ಲಸ್ 8 ಮಾತ್ರ ಉಳ್ಕೊಂತು. ನೆಕ್ಸ್ಟು I1 ವ್ಯಾಲ್ಯೂಸ್ ಏನಿದೆ? I1 ವ್ಯಾಲ್ಯೂಸ್ ಎರಡು ಹತ್ರ ಇದೆ. 4I1 ಪ್ಲಸ್ 5I1 ಏನಾಗುತ್ತೆ? 9I1 ಆಗುತ್ತೆ. ನೆಕ್ಸ್ಟ್ I2 ಒಂದೇ ಒಂದಿರೋದು, ದಟ್ ಈಸ್ -5I2. ನೆಕ್ಸ್ಟ್ I3 ವ್ಯಾಲ್ಯೂ ಒಂದೇ ಇರೋದು, -4I3 ವಿಲ್ ಬಿ ಈಕ್ವಲ್ ಟು ಈ ಪ್ಲಸ್ 8 ಇದೆಯಲ್ಲ ಅದನ್ನ ಆ ಕಡೆ ಕಳ್ಸೋಣ, ಅಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂನ. ಸೊ ಏನಾಗುತ್ತೆ? -8 ಆಗುತ್ತೆ. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಸರಿನಾ? ಸಿಂಪ್ಲಿಫೈ ಮಾಡ್ಕೊಂಡಿದೀವಿ ಅಷ್ಟೇ. 9I1 ಮೈನಸ್ 5I2 ಮೈನಸ್ 4I3 ವಿಲ್ ಬಿ ಈಕ್ವಲ್ ಟು -8. ನೆಕ್ಸ್ಟ್ KVL ಅನ್ನ ಎರಡನೇ ಲೂಪಿಗೆ ಅಪ್ಲೈ ಮಾಡೋಣ. ಅಪ್ಲೈ ಆರ್ ಅಪ್ಲೈಯಿಂಗ್ ದ KVL ಟು ಲೂಪ್ ನಂಬರ್ 2 ಎರಡನೇ ಲೂಪಿಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಎರಡನೇ ಲೂಪಲ್ಲಿ ನೋಡಿ ಎಷ್ಟು ಕಾಂಪೊನೆಂಟ್ ಇರೋದು? 1 2 3 ಡಿಫ್ರೆಂಟ್ ಕಾಂಪೊನೆಂಟ್ಗಳಿದಾವೆ. ಈ ಮೂರರಲ್ಲಿ ಯಾವ್ದಾದ್ರೂ ಫಸ್ಟ್ ಬರಿಬಹುದು. ಸೊ ಈಗ 5 ಓಮ್ ರೆಸಿಸ್ಟೆನ್ಸ್ ಬರಿತಾ ಇದ್ದೀನಿ ಅಂತ ಅನ್ಕೊಳ್ಳಿ. 5 ಇಂಟು ಈ 5 ಓಮ್ ರೆಸಿಸ್ಟೆನ್ಸ್ ಲೂಪ್ 1 ಮತ್ತೆ ಲೂಪ್ 2 ಎರಡರ ಮಧ್ಯನೂ ಕೂಡ ಶೇರ್ ಆಗಿದೆ. ಆದ್ರೆ ಲೂಪ್ 2ಗೆ ನಾನು ಇವಾಗ ಈಕ್ವೇಶನ್ ಬರಿತಾ ಇರೋದ್ರಿಂದ I2 ಮೈನಸ್ I1 ಅಂತ ಬರಿಬೇಕಾಗತ್ತೆ. ಗೊತ್ತಾಯ್ತಾ? ಇದೇ 5 ಓಮ್ ರೆಸಿಸ್ಟೆನ್ಸ್ಗೆ ನಾವು ಈಕ್ವೇಶನ್ ಬರಿಬೇಕಾದ್ರೆ ಲೂಪ್ 1 ಅಲ್ಲಿ I1 ಮೈನಸ್ I2 ಅಂತ ಬರ್ದಿದ್ದೆ. ಯಾಕೆ? ಮೊದಲನೇ ಲೂಪಿಗೆ ಈಕ್ವೇಶನ್ ಬರೀತಿದ್ದು. ಈಗ ಎರಡನೇ ಲೂಪಿಗೆ ಈಕ್ವೇಶನ್ ಬರಿಬೇಕಾದ್ರೆ I2 ಮೈನಸ್ I1 ಅಂತ ಬರಿಬೇಕು. ನೆಕ್ಸ್ಟ್ ಪ್ಲಸ್ ಇನ್ನೊಂದು ರೆಸಿಸ್ಟೆನ್ಸ್ ಇದೆ, ಅದನ್ನ ಬರ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ಇದನ್ನ ಬರ್ಕೊಳ್ಳೋಣಂತೆ. 4 ಓಮ್ ರೆಸಿಸ್ಟೆನ್ಸ್ ಇದೆ ಅಲ್ವಾ? ಸೊ ಇದೇನಾಗ್ತಾ ಇದೆ? I2 ಮತ್ತೆ I3 ಮಧ್ಯೆ ಶೇರ್ ಆಗ್ತಾ ಇರೋದು. ಗೊತ್ತಾಯ್ತಾ? I2 ಮತ್ತೆ I3 ಮಧ್ಯ. ಸೊ ಏನ್ ಮಾಡ್ಬೇಕು? I2 ಈಕ್ವೇಶನ್ ಬರಿತಾ ಇರೋದ್ರಿಂದ I2 ಮೈನಸ್ I3 ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಇನ್ನು ಉಳ್ಕೊಂಡಿರೋದು ಇದೊಂದೇ ವೋಲ್ಟೇಜ್ ಸೋರ್ಸು. ಕರೆಂಟ್ ಹೆಂಗ್ ಎಂಟರ್ ಆಗ್ತಾ ಇದೆ ನೋಡಿ. ಕ್ಲಾಕ್ ವೈಸ್ ಬಂದಿದ್ದು ನೆಗೆಟಿವ್ ಮುಖಾಂತರ ಎಂಟರ್ ಆಗ್ತಾ ಇದೆ. ಈ ತರ ಕ್ಲಾಕ್ ವೈಸ್ ಬಂದಿದ್ದು ನೆಗೆಟಿವ್ ಮುಖಾಂತರ ಎಂಟರ್ ಆಗ್ತಾ ಇರೋದು. ಸೊ -10 ವಿಲ್ ಬಿ ಈಕ್ವಲ್ ಟು 0. ಮೂರು ಕಾಂಪೊನೆಂಟ್ ಗಳನ್ನ ಬರ್ದಿದ್ದೀನಿ. ಸಿಂಪ್ಲಿಫೈ ಮಾಡ್ಕೊಳ್ಳಿ. 5 ಇಂಟು I2 ಏನಾಗುತ್ತೆ? 5I2 ಮೈನಸ್ 5 ಇಂಟು I1 ವಿಲ್ ಬಿ 5I1 ಪ್ಲಸ್ 4 ಇಂಟು I2 ಏನಾಗುತ್ತೆ? 4I2 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 4 ಇಂಟು I3 ಏನಾಗುತ್ತೆ? 4I3 -10 ವಿಲ್ ಬಿ ಈಕ್ವಲ್ ಟು 0. ಈಗ -10 ಕಾನ್ಸ್ಟೆಂಟ್ ಅನ್ನ ಆ ಕಡೆ ಕಳಿಸ್ತಾ ಹೋಗೋಣ. I1 I2 I3 ಅನ್ನ ಸಪರೇಟ್ ಬರಿತಾ ಹೋಗೋಣ. I1 ಒಂದೇ ಒಂದಿರೋದು, ದಟ್ ಈಸ್ -5I1. ನೆಕ್ಸ್ಟ್ I2 ಎರಡು ಸಲ ಇದೆ. 5I2 ಪ್ಲಸ್ 4I2 ಏನಾಗುತ್ತೆ? ಪ್ಲಸ್ 9I2 ಆಗ್ತಾ ಹೋಗುತ್ತೆ. ಸರಿನಾ? 5 ಪ್ಲಸ್ 4 ಇಸ್ 9. ನೆಕ್ಸ್ಟ್ -4I3 ವಿಲ್ ಬಿ ಈಕ್ವಲ್ ಟು -10 ಅನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? +10 ಆಗುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಸರಿನಾ? ಬಾಕ್ಸ್ ಹಾಕೊಳ್ಳಿ. 9I1 ಮೈನಸ್ 5I2 ಮೈನಸ್ 4I3 ವಿಲ್ ಬಿ ಈಕ್ವಲ್ ಟು -8. ಮೊದಲನೇದು -5I1 ಪ್ಲಸ್ 9I2 ಮತ್ತೆ -4I3 ವಿಲ್ ಬಿ ಈಕ್ವಲ್ ಟು -10. ಇದು ಎರಡನೇ ಈಕ್ವೇಶನ್. ನೆಕ್ಸ್ಟ್ ಮೂರನೇ ಈಕ್ವೇಶನ್ ಬರೆಯೋಣ ಅಂತ ಅಂದ್ರೆ ಮೂರನೇ ಲೂಪ್ಗೆ ನಾವು KVL ಅನ್ನು ಅಪ್ಲೈ ಮಾಡ್ತಾ ಹೋಗೋಣ. ಅಪ್ಲೈ ಕಿರ್ಚಾಫ್ ವೋಲ್ಟೇಜ್ ಲಾ ಟು ಲೂಪ್ ನಂಬರ್ 3. ಸೊ ಲೂಪ್ ನಂಬರ್ 3ಗೆ ಅಪ್ಲೈ ಮಾಡ್ತಾ ಹೋದಾಗ ನೋಡಿ ಇಲ್ಲಿ ಎಷ್ಟು ಕಾಂಪೊನೆಂಟ್ ಇರೋದು? 1 2 3 4 ಕಾಂಪೊನೆಂಟ್. ಸೊ ಇದು 4 ಇದೆ, ಇದು ಯಾವ್ದ್ರ ಮಧ್ಯನೂ ಕೂಡ ಶೇರ್ ಆಗಿಲ್ಲ. ಸೊ ಅದನ್ನ ಫಸ್ಟ್ ಬರ್ಕೊಳ್ಳೋಣ. 4 ಇಂಟು ಕರೆಂಟ್ ಯಾವ್ದು ಫ್ಲೋ ಆಗ್ತಾ ಇರೋದು ಈ ಒಂದು ಲೂಪ್ ಅಲ್ಲಿ? I3 ಕರೆಂಟ್. ಸೊ I3 ಅಂತ ಬರೀಬೇಕು. ನೆಕ್ಸ್ಟ್ ಪ್ಲಸ್ 4 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಇದು I3 ಮತ್ತೆ I2 ಮಧ್ಯೆ ಶೇರ್ ಆಗ್ತಾ ಇರೋದು. ಸೊ ಶೇರ್ ಆಗ್ತಾ ಇದೆ ಅಂತಂದ್ರೆ ಯಾವ್ದಕ್ಕೆ ಈಕ್ವೇಶನ್ ಬರೀತಾ ಇರೋದು? ಲೂಪ್ 3ಗೆ. ಸೊ 4 ಇಂಟು I3 ಮೈನಸ್ I2 ಅಂತ ಬರಿಬೇಕಾಗತ್ತೆ. ಪ್ಲಸ್ ಈ 4 ಓಮ್ ರೆಸಿಸ್ಟೆನ್ಸ್ I3 ಮತ್ತೆ I1 ಮಧ್ಯೆ ಅಂದ್ರೆ ಲೂಪ್ 3 ಮತ್ತೆ ಲೂಪ್ 1 ಮಧ್ಯೆ ಶೇರ್ ಆಗ್ತಾ ಇರೋದು. ಸೊ ಏನಂತ ಬರಿಬಹುದು? 4 ಇಂಟು I3 ಮೈನಸ್ I1 ಅಂತ ಬರಿಬೋದಾ? ಎಸ್. ನೆಕ್ಸ್ಟ್ ಇನ್ನು ಉಳ್ಕೊಂಡಿದ್ದೆ ಯಾವುದು? ವೋಲ್ಟೇಜ್. ಕರೆಂಟ್ ಯಾವ ರೀತಿ ಬರ್ತಾ ಇದೆ? ಹಿಂಗೆ ಕ್ಲಾಕ್ ವೈಸ್ ಬರ್ತಾ ನೆಗೆಟಿವ್ ಮುಖಾಂತರ ಎಂಟರ್ ಆಗುತ್ತೆ ನೋಡಿ. ಕ್ಲಾಕ್ ವೈಸ್ ಬಂತು ಅಂತಂದ್ರೆ ನೆಗೆಟಿವ್ ಮುಖಾಂತರ ಎಂಟರ್ ಆಗ್ತಾ ಇರೋದು. ಸೊ -8 ವಿಲ್ ಬಿ ಈಕ್ವಲ್ ಟು 0 ಅಂತ ಬರ್ಕೋಬಹುದು. ಎಲ್ಲ ಕಾಂಪೊನೆಂಟ್ಗಳು ಯೂಸ್ ಆಗಿದಾವ, ಎಲ್ಲ 4 ಕೂಡ. ಎಸ್ 1 2 3 4. ಈಗ ಕಾನ್ಸ್ಟೆಂಟ್ -8 ಅನ್ನ ಆ ಕಡೆ ಕಳ್ಸೋಣ. ಇನ್ನು ಉಳಿದಿದ್ದು ಸಿಂಪ್ಲಿಫೈ ಮಾಡ್ಕೊಳ್ಳಿ. 4I3 ಪ್ಲಸ್ 4 ಇಂಟು I3 ಏನಾಗುತ್ತೆ? 4I3 ಪ್ಲಸ್ ಇಂಟು ಮೈನಸ್ ಮೈನಸ್ 4I2 ಆಗುತ್ತೆ. ಪ್ಲಸ್ 4I3 ಪ್ಲಸ್ ಇಂಟು ಮೈನಸ್ ಮೈನಸ್ 4I1 ವಿಲ್ ಬಿ ಈಕ್ವಲ್ ಟು 8. -8 ಅನ್ನ ಆ ಕಡೆ ಕಳಿಸಿದ್ರೆ +8 ಆಗುತ್ತೆ. ಈಗ I1 ಎಲ್ಲ ಒಂದ್ ಕಡೆ ಬರ್ಕೊಳ್ಳೋಣ. I1 ಒಂದೇ ಇರೋದು, -4I1 ಇದೆ. ನೆಕ್ಸ್ಟ್ I2 ಎಲ್ಲ ಒಂದ್ ಕಡೆ ಬರ್ಕೊಳ್ಳೋಣ. I2 ಕೂಡ ಒಂದೇ ಇರೋದು, ದಟ್ ಈಸ್ -4I2. ನೆಕ್ಸ್ಟ್ I3 ಎಲ್ಲ ಒಂದ್ ಕಡೆ ಬರ್ಕೊಳ್ಳೋಣ.
4i3 ಪ್ಲಸ್ 4i3 ಅಂತ ಅಂದರೆ 8i3 ಆಯಿತು. 8 ಪ್ಲಸ್ 4 ಅಂತ ಅಂದರೆ 12. ಸೊ 12i3 ವಿಲ್ ಬಿ ಈಕ್ವಲ್ ಟು 8. ಸೊ ದಿಸ್ ಈಸ್ ಈಕ್ವೇಶನ್ ನಂಬರ್ 3. ಸರಿನಾ? ಸಿಂಪ್ಲಿಫೈ ಮಾಡಿಕೊಂಡು 3ನೇ ಈಕ್ವೇಶನ್ ಅಂತ ಬರ್ಕೊಂಡೆ. ಈಗ ಅವ್ರು ಕೇಳ್ತಿರುವಂಥ ಕ್ವಶನ್ ಏನು, 5 ಓಮ್ ರೆಸಿಸ್ಟೆನ್ಸ್ ಹತ್ರ ಇರುವಂತಹ ಕರೆಂಟ್ ನಮಗೆ ಮಾತ್ರ ಬೇಕಾಗಿರೋದು. ಸೊ 5 ಓಮ್ ಅಂತ ಬಂದಾಗ ಇದು 5 ಓಮ್ ಅಂತ ಬಂದಾಗ 5 ಓಮ್ ರೆಸಿಸ್ಟರ್ ಅಂತ ಬಂದಾಗ ಏನಾಗಿದೆ, ಇದು ಮೊದಲನೇದು ಮತ್ತೆ ಎರಡನೇ ಲೂಪ್ ಮಧ್ಯೆ ಶೇರ್ ಆಗಿದೆ. ಮೊದಲನೇ ಲೂಪಲ್ಲಿ i1, ಎರಡನೇ ಲೂಪಲ್ಲಿ i2. ಸೊ ಇವಾಗ i1 ಮತ್ತೆ i2 ವ್ಯಾಲ್ಯೂ ಕಂಡುಹಿಡಿದ್ರೆ ಮಾತ್ರ ಸಾಕು, i3 ವ್ಯಾಲ್ಯೂ ನನಗೆ ಬೇಕಾಗಿಲ್ಲ. ಸರಿನಾ? ಈಕ್ವೇಶನ್ಸ್ ಮಾಮೂಲಿ ಬರ್ಕೋಬೇಕಾಗತ್ತೆ. ಆಮೇಲೆ ನಮಗೆ ಇವಾಗ ಕಂಡೀಷನ್ಸ್ ಏನ್ ಕೇಳಿರೋದು, 5 ಓಮ್ ರೆಸಿಸ್ಟೆನ್ಸ್. ಸೊ i1 i2 ಮಧ್ಯೆ ಇರೋದ್ರಿಂದ ಅವೆರಡು ವ್ಯಾಲ್ಯೂ ಸಾಕು ನನಗೆ. i1 ವ್ಯಾಲ್ಯೂ ಯಾವ ರೀತಿ ಬರುತ್ತೆ, i1 ವಿಲ್ ಬಿ ಈಕ್ವಲ್ ಟು ಡೆಲ್ಟಾ 1 ಹೋಲ್ ಡಿವೈಡೆಡ್ ಬೈ ಡೆಲ್ಟಾ. ನೆಕ್ಸ್ಟ್ i2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಡೆಲ್ಟಾ 2 ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಯೂಸಿಂಗ್ ದ ಕ್ರೇಮರ್ಸ್ ರೂಲ್. ಏನು, ಕ್ರೇಮರ್ಸ್ ರೂಲ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಕ್ರೇಮರ್ಸ್ ರೂಲ್. ಸೊ ಈಗ ಕ್ರೇಮರ್ಸ್ ರೂಲ್ ಅಲ್ಲಿ ನಾವು ಫಸ್ಟ್ ಡೆಲ್ಟಾನ ಕಂಡುಹಿಡ್ಕೊಳ್ಳೋಣ, ಡೆಲ್ಟಾ 1 ಆಮೇಲೆ ಡೆಲ್ಟಾ 2 ಅನ್ನ ಕಂಡುಹಿಡಿಯೋಣ. ಡೆಲ್ಟಾ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು, ಸಿಂಪಲ್. ಇಲ್ಲಿ ಕೋಎಫಿಷಿಯಂಟ್ ಆಫ್ ದ ವೇರಿಯಬಲ್ಸ್ ಇದಾವಲ್ಲ ಅವುಗಳನ್ನ ಬರಿತಾ ಹೋಗಿ ಡಿಟರ್ಮಿನೆಂಟ್ ಒಳಗೆ. ನೋಡಿ i1 ಪಕ್ಕದಲ್ಲಿ ಏನಿರೋದು 9, i2 ಪಕ್ಕದಲ್ಲಿ ಏನಿದೆ -5, ಮೈನಸ್ ಇದ್ರೆ ಮೈನಸ್ ಕೂಡ ಸೇರಿಸಿ ಬರಿಬೇಕು. i3 ಪಕ್ಕದಲ್ಲಿ ಏನಿರೋದು -4. ನೆಕ್ಸ್ಟ್ ಇದರಲ್ಲಿ i1 ಪಕ್ಕದಲ್ಲಿ ಏನಿದೆ -5 ಇದೆ. ನೆಕ್ಸ್ಟ್ ಇಲ್ಲಿ i2 ಪಕ್ಕದಲ್ಲಿ ಏನಿದೆ +9. ನೆಕ್ಸ್ಟ್ i3 ಪಕ್ಕದಲ್ಲಿ ಏನಿದೆ -4 ಇದೆ. ನೆಕ್ಸ್ಟ್ ಇಲ್ಲಿ ಮೂರನೇ ಇಕ್ವೇಶನ್ ಅಲ್ಲಿ i1 ಪಕ್ಕದಲ್ಲಿ ಏನಿದೆ -4, i2 ಪಕ್ಕದಲ್ಲಿ ಏನಿದೆ -4, i3 ಪಕ್ಕದಲ್ಲಿ 12 ಇದೆ. ಸೊ ಈ ತರ ಬರ್ಕೋಬೇಕು. ಈಗ ಇದ್ರ ಡಿಟರ್ಮಿನೆಂಟ್ ಯಾವ ರೀತಿ ಕಂಡುಹಿಡಿದು, ವೆರಿ ಸಿಂಪಲ್. ಫಸ್ಟ್ ಸ್ಟಾರ್ಟಿಂಗು ಪ್ಲಸ್ ಮೈನಸ್ ಅಂತ ಹೋಗ್ತಾ ಹೋಗುತ್ತೆ. ಸೊ ಫಸ್ಟ್ ಪ್ಲಸ್ ಅಂತ ಹಾಕೊಳ್ಳಿ. ಮೊದಲನೇ ಎಲಿಮೆಂಟ್ ಯಾವ್ದಿರೋದು 9. ಸೊ ಅದನ್ನ 9 ಅಂತ ಬರ್ಕೊಳ್ಳಿ. ಈಗ ಆ 9 ಇರುವಂತ ಎಂಟೈರ್ ರೋ ಮತ್ತೆ ಎಂಟೈರ್ ಕಾಲಮ್ ಅನ್ನ ಮುಚ್ಕೋಬೇಕು. ಏನು ಉಳ್ಕೊಂತು ಇವಾಗ, 9 -4 ಮತ್ತೆ 12 ಉಳ್ಕೊಂತು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 9 ಇಂಟು 12 9 ಎಷ್ಟಾಗುತ್ತೆ ನಮಗೆ 108. ನೆಕ್ಸ್ಟ್ ಮೈನಸ್ ಅನ್ನ ಹಾಕೋಬೇಕು. ಆಮೇಲೆ ಇವೆರಡನ್ನು ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಗೊತ್ತಾಯ್ತಾ? 9 12 ಎಷ್ಟಾಗುತ್ತೆ ನಮಗೆ 108 ಆಗುತ್ತೆ. 108 ಆದ್ಮೇಲೆ ಮೈನಸ್ ಅನ್ನ ಹಾಕಿ ಆಮೇಲೆ ಇವರಿಬ್ರು ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡಿ. -4 ಇಂಟು -4 ಏನಾಗುತ್ತೆ, ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತಲ್ವಾ, ಮೈನಸ್ ಇಂಟು ಮೈನಸ್ ಪ್ಲಸ್, 4 4 16. ಸೊ 16 ಅಂತ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಯೂಸ್ ಮಾಡಿದ್ದೀನಿ, ನೆಕ್ಸ್ಟ್ ಮೈನಸ್ ಅನ್ನ ಬರಿತಾ ಹೋಗಿ. ನೆಕ್ಸ್ಟ್ ಎಲಿಮೆಂಟ್ ಯಾವುದು, -5. ಸೊ ಇವಾಗ ಆ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವುದು ಅಂತ ತಗೋಬೇಕಾಗುತ್ತೆ ನಾವು, -5 ಅನ್ನ ಹೊರಗಡೆ ತಗೋಬೇಕು ಕಾನ್ಸ್ಟೆಂಟ್ ಆಗಿ. ಪ್ಲಸ್ ಆಮೇಲೆ ಮೈನಸ್, ಕಾನ್ಸ್ಟೆಂಟ್ ವ್ಯಾಲ್ಯೂ -5 ಆಗಿರೋದ್ರಿಂದ -5. ಸಿಂಬಲ್ಗಳು ವೆರಿ ಇಂಪಾರ್ಟೆಂಟ್. ಈಗ ಅದರ ಎಂಟೈರ್ ಕಾಲಮ್ ಅನ್ನ ನಾವು ಕ್ಲೋಸ್ ಮಾಡ್ಕೊಂಡ್ರೆ -5 -4 -4 12 ಮಾತ್ರ ಉಳ್ಕೊಂತು. ಸೊ -5 ಇಂಟು 12 ಏನಾಗುತ್ತೆ, 12 5 60. ಸೊ ಮೈನಸ್ ಇರೋದ್ರಿಂದ -60 -4 ಇಂಟು -4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 4 4 16 ಆಗುತ್ತೆ. ಸರಿನಾ? ಎಸ್. ನೆಕ್ಸ್ಟ್ ಕೊನೆಯದಿರೋವಂಥದ್ದು ಯಾವುದು, -4 ಇದೆ. ಸೊ ಪ್ಲಸ್ ಆಯಿತು ಮೈನಸ್ ಆಯಿತು, ನೆಕ್ಸ್ಟ್ ಮತ್ತೆ ಪ್ಲಸ್ ಅನ್ನು ಹಾಕಬೇಕು. ವ್ಯಾಲ್ಯೂ ಏನಿರೋದು -4 ಇರೋದು ನನ್ನ ಹತ್ರ ಕಾನ್ಸ್ಟೆಂಟ್ ವ್ಯಾಲ್ಯೂ. ಅದರ ಎಂಟೈರ್ ಕಾಲಮ್ ಅನ್ನು ಮುಚ್ಕೊಂಡ್ರೆ -5 9 -4 -4 ಉಳ್ಕೊಂತು. ಸೊ ಇವಾಗ ಇವರಿಬ್ರು ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡಿ, -5 ಇಂಟು -4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 5 4 20 -4 ಇಂಟು 9 4 36. ಮೈನಸ್ ಇರೋದ್ರಿಂದ ಏನಾಗುತ್ತೆ -36 ಆಗುತ್ತೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. 108 -16 ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಾ ಹೋಗೋಣ. 108 -16 -16 ವ್ಯಾಲ್ಯೂ ಎಷ್ಟಾಗುತ್ತೆ 92. ಸೊ 92 ಇಂಟು 9 ಏನಾಗುತ್ತೆ 828. ನೆಕ್ಸ್ಟ್ -16 ಮತ್ತೆ -60. ಸೊ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಗ್ರೇಟರ್ ಸೈನ್ ಮೈನಸ್ ಆಗುತ್ತೆ, ಅಂದರೆ ಆ್ಯಡ್ ಮಾಡಬೇಕು. -60 -16. ಸೊ ವ್ಯಾಲ್ಯೂ ಎಷ್ಟಾಯಿತು -76 ಇಂಟು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ +5 ವ್ಯಾಲ್ಯೂ ಎಷ್ಟಾಯಿತು -380. ನೆಕ್ಸ್ಟ್ ಪ್ಲಸ್ 20 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 20 + 36 ಅಂತ ಅಂದರೆ 56. 56 ಇಂಟು -4. ಸೊ 56 ಇಂಟು -4 ವ್ಯಾಲ್ಯೂ ಏನಾಗುತ್ತೆ -224. ಸೊ ಅಷ್ಟೂ ಕೂಡ ಒಂದೇ ಸಲ ಕ್ಯಾಲ್ಕುಲೇಟರಲ್ಲಿ ಹಾಕಿ. 828 -380 -224. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 224 ಬರ್ತಾ ಹೋಗುತ್ತೆ ನನಗೆ ವ್ಯಾಲ್ಯೂ. ಸರಿನಾ? ಸೊ ಇವಾಗ ನನಗೆ ಡೆಲ್ಟಾ ವ್ಯಾಲ್ಯೂ ಸಿಕ್ತು, ದಟ್ ಈಸ್ 224. ಇಲ್ಲೂ ಕೂಡ 224 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಡೆಲ್ಟಾ 1 ಮತ್ತೆ ಡೆಲ್ಟಾ 2 ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಈಗ ನನಗೆ ಡೆಲ್ಟಾ 1 ಬೇಕು ಅಂತಂದ್ರೆ ಫಸ್ಟ್ ಡೆಲ್ಟಾನ ಬರ್ಕೊಂಡ್ಬಿಡೋದು.
ಮೊದಲನೇ ಕಾಲಮ್ ಅನ್ನ ಅಳಿಸಾಕೋದು. ಗೊತ್ತಾಯ್ತಾ? ಡೆಲ್ಟಾ 1 ಏನಾದ್ರು ಬೇಕು ಅಂತಂದ್ರೆ ಸೇಮ್ ಡೆಲ್ಟಾನ ಆಸ್ ಇಟ್ ಈಸ್ ಬರ್ಕೊಂಡು ಮೊದಲನೇ ಕಾಲಮ್ ಅನ್ನ ತೆಗ್ದಾಕಿ. ಈಗ ಆ ಒಂದು ಜಾಗಕ್ಕೆ ಏನ್ ಬರಿಬೇಕು? ಇಲ್ಲಿ ಕಾನ್ಸ್ಟೆಂಟ್ ಇದಾವಲ್ಲ -8 10 ಮತ್ತೆ 8 ಅಂತ ಅದನ್ನ ಬರೀರಿ. -8 10 8. ಗೊತ್ತಾಯ್ತಾ? ಡೆಲ್ಟಾ 1 ಬೇಕು ಅಂತಂದ್ರೆ ಡೆಲ್ಟಾನ ಫಸ್ಟ್ ಬರ್ಕೊಂಡು ಮೊದಲನೇ ಕಾಲಮ್ ಅನ್ನ ಅಳಿಸಾಕ್ಬಿಟ್ಟು ಕಾನ್ಸ್ಟೆಂಟ್ ಬರಿಬೇಕು -8 10 ಮತ್ತೆ 8 ಅಂತ. ಸೊ ಸೇಮ್ ಪ್ರೊಸೀಜರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಮೊದಲನೇ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವ್ದಿರೋದು? -8. ಸೊ ಫಸ್ಟ್ ಸ್ಟಾರ್ಟಿಂಗ್ ಪ್ಲಸ್, ಆಮೇಲೆ ಮೈನಸ್, ಆಮೇಲೆ ಪ್ಲಸ್, ಆ ಥರ ಆಲ್ಟರ್ನೇಟಿವ್. ಮೊದಲನೇ ಎಲಿಮೆಂಟ್ -8 ಇದೆ. ಸೊ -8 ಇಂಟು ಅದರ ಎಂಟೈರ್ ಮತ್ತೆ ಎಂಟೈರ್ ಕಾಲಮ್ ಅನ್ನ ನಾವೇನಾದ್ರೂ ಕ್ಲೋಸ್ ಮಾಡ್ಕೊಂಡ್ರೆ 9 -4 ಮತ್ತೆ 12 ಉಳ್ಕೊಂತು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 9 ಇಂಟು 12 ಅಂತಂದ್ರೆ 108 -4 ಇಂಟು -4 ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16. ನೆಕ್ಸ್ಟ್ ಇಲ್ಲಿ ಪ್ಲಸ್ ಯೂಸ್ ಮಾಡಿದ್ದೀನಿ, ನೆಕ್ಸ್ಟ್ ಮೈನಸ್ ಅನ್ನ ಯೂಸ್ ಮಾಡಬೇಕು. ಎರಡನೇ ಎಲಿಮೆಂಟ್ ಯಾವ್ದಿರೋದು? ನಮಗೆ -5 ಇದೆ. ಸೊ -5 ಅದರ ಎಂಟೈರ್ ಕಾಲಮ್ ಅನ್ನ ಕ್ಲೋಸ್ ಮಾಡ್ಕೊಂಡ್ರೆ 10 -4 8 ಮತ್ತೆ 12 ಉಳ್ಕೊಂತು. 10 ಇಂಟು 12 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? 120 ಮೈನಸ್ 8 ಇಂಟು -4. ಸೊ 8 4 32 ಆಗುತ್ತೆ. ಮೈನಸ್ ಇರೋದ್ರಿಂದ -32. ಗೊತ್ತಾಯ್ತಾ? ನೀಟಾಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈ ಒಂದು ಕಾಲಮ್ ಈ ಒಂದು ರೋ ಅನ್ನ ನಾವು ಏನಾದ್ರೂ ಕ್ಲೋಸ್ ಮಾಡ್ಕೊಂಡಾಗ ಏನು ಉಳ್ಕೊಂತು? 10 -4 8 12. ಸೊ ಈ ತರ ಕ್ರಾಸ್ ಮಲ್ಟಿಪ್ಲೈ ಮತ್ತೆ ಈ ತರ ಕ್ರಾಸ್ ಮಲ್ಟಿಪ್ಲೈ. ನೆಕ್ಸ್ಟ್ ಕೊನೆ ಎಲಿಮೆಂಟ್ ಯಾವ್ದಿರೋದು? ನನಗೆ -4 ಇದೆ. ಸೊ ಪ್ಲಸ್ ಮೈನಸ್ ನೆಕ್ಸ್ಟ್ ಪ್ಲಸ್ ಬರುತ್ತೆ. ಕಾನ್ಸ್ಟೆಂಟ್ ವ್ಯಾಲ್ಯೂ ಇಸ್ -4 ಇಂಟು ಅದರ ಎಂಟೈರ್ ಕಾಲಮ್ ಅನ್ನ ಮುಚ್ಕೊಳ್ಳಿ. ಎಂಟೈರ್ ರೋ ಮತ್ತೆ ಎಂಟೈರ್ ಕಾಲಮ್ ಮುಚ್ಕೊಂಡ್ರೆ 10 9 8 ಮತ್ತೆ -4 ಉಳ್ಕೊಂತು. 10 ಇಂಟು -4 ಅಂತಂದ್ರೆ -40 ಮೈನಸ್ 8 9 72. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 108 -16 ವ್ಯಾಲ್ಯೂ ಎಷ್ಟಾಗುತ್ತೆ? 92 ಇಂಟು -8 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? -736. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 120 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ 120 ಪ್ಲಸ್ 32 ಅಂತಂದ್ರೆ 152 ಇಂಟು 5. ಸೊ 152 ಇಂಟು 5 ವ್ಯಾಲ್ಯೂ ಎಷ್ಟಾಗುತ್ತೆ? 760 ಪ್ಲಸ್ 760 ಆಗುತ್ತೆ. ಯಾಕೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 152 ಆಯಿತು. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 152 ಇಂಟು 5 ಅಂತಂದ್ರೆ ನಮಗೆ 760 ಬಂತು. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್. ಸೊ -40 ಪ್ಲಸ್ -40 -72 ಅಂತಂದ್ರೆ ವ್ಯಾಲ್ಯೂ ಇಸ್ -112 ಇಂಟು -4 ಅನ್ನ ಮಾಡ್ರಿ. ವ್ಯಾಲ್ಯೂ ಎಷ್ಟಾಗುತ್ತೆ? 448 ಪ್ಲಸ್ 448. ಸೊ ಈಗ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಹಾಕಿ -736 ಪ್ಲಸ್ 760 ಪ್ಲಸ್ 448 ವ್ಯಾಲ್ಯೂ ಎಷ್ಟು ಬರುತ್ತೆ? 472. ಸೊ ಡೆಲ್ಟಾ 1 ವ್ಯಾಲ್ಯೂ ಬಂದಿದೆ 472. ಈಗ ನನಗೆ ಡೆಲ್ಟಾ 2 ಬೇಕಲ್ವಾ? ಸೊ ಡೆಲ್ಟಾ 2 ಬೇಕು ಅಂತಂದ್ರೆ ಫಸ್ಟ್ ಡೆಲ್ಟಾನ ಆಸ್ ಇಟ್ ಈಸ್ ಬರ್ಕೋಬೇಕು. ಸೆಕೆಂಡ್ ಕಾಲಮ್ ಅನ್ನ ತೆಗೆದಾಕ್ಬೇಕು ಡೆಲ್ಟಾ 2 ಬೇಕು ಅಂತಂದ್ರೆ. ಸೊ ಸೆಕೆಂಡ್ ಕಾಲಮ್ ಬದಲು ಏನ್ ಬರೀತೀವಿ? ಕಾನ್ಸ್ಟೆಂಟ್ ವ್ಯಾಲ್ಯೂಸ್, ದಟ್ ಈಸ್ -8 ನೆಕ್ಸ್ಟ್ 10 ನೆಕ್ಸ್ಟ್ 8. ಸರಿನಾ? ಡೆಲ್ಟಾ 2 ಬೇಕು ಅಂತಂದ್ರೆ ಎರಡನೇ ಕಾಲಮ್ ಅನ್ನ ಅಳಿಸ್ಬಿಟ್ಟು ವ್ಯಾಲ್ಯೂಸ್ ಅನ್ನ ಬರೆಯೋಣ. ಸೊ ಸೇಮ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಸೇಮ್ ಪ್ರೊಸೀಜರ್ ಅಲ್ಲಿ ವ್ಯಾಲ್ಯೂ ಏನ್ ಬರುತ್ತೆ? 9 ಇಂಟು ಅದರ ಎಂಟೈರ್ ಕಾಲಮ್ ಅನ್ನ ಕ್ಲೋಸ್ ಮಾಡ್ಕೊಳ್ಳಿ. 10 -4 8 12 ಮಾತ್ರ ಉಳ್ಕೊಂತು. 10 ಇಂಟು 12 ಅಂತಂದ್ರೆ 120 ಮೈನಸ್ 8 4 32 ಮೈನಸ್ ಇರೋದ್ರಿಂದ -32 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಮೈನಸ್ ಯಾವುದು ವ್ಯಾಲ್ಯೂ ಇರೋದು? ಕಾನ್ಸ್ಟೆಂಟು -8. ಸೊ ಅದರ ಎಂಟೈರ್ ಕಾಲಮ್ ಅನ್ನ ಕ್ಲೋಸ್ ಮಾಡ್ಕೊಳ್ಳಿ. ಎಂಟೈರ್ ಕಾಲಮ್ ಕ್ಲೋಸ್ ಆದ್ರೆ -5 -4 -4 12 ಮಾತ್ರ ಉಳ್ಕೊಂತು. ಸೊ ಕ್ರಾಸ್ ಮಲ್ಟಿಪ್ಲೈ. -5 ಇಂಟು 12 12 5 60 ಮೈನಸ್ ಇರೋದ್ರಿಂದ -60 ಮೈನಸ್ 4 -4 ಇಂಟು -4 ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವ್ದಿರೋದು? -4 ಇದೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅದರ ಎಂಟೈರ್ ಕಾಲಮ್ ಅನ್ನ ಕ್ಲೋಸ್ ಮಾಡಿದ್ರೆ -5 ಇಂಟು 8 5 40 ಅಲ್ವಾ? ಸೊ -40 ಮೈನಸ್ 10 ಇಂಟು -4 ಏನಾಗುತ್ತೆ? -40 ಆಗುತ್ತೆ. ಇವಾಗ ಇದಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 120 ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯಿತು. ಸೊ 120 ಪ್ಲಸ್ 32 ಅಂತಂದ್ರೆ 152 ಇಂಟು 9 ವ್ಯಾಲ್ಯೂ ಎಷ್ಟಾಗುತ್ತೆ? 1368. ನೆಕ್ಸ್ಟ್ -60 -16 ಅಂತಂದ್ರೆ -72 ಆಗುತ್ತೆ. ಸೊ -72 ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 8 ಮಾತ್ರ ಉಳ್ಕೊಂತು. ಸೊ ಇಂಟು 8 ವ್ಯಾಲ್ಯೂ ಎಷ್ಟಾಯಿತು? -572 ಆಗುತ್ತೆ. -576. ನೆಕ್ಸ್ಟ್ ಇಲ್ಲಿ ನೀವು ಬಂದ್ರೆ -40 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ.
ಸೊ +40 -40 ಕ್ಯಾನ್ಸಲ್ ಔಟ್ ಆಗಿ ಹೋಗ್ತವೆ. ಸೊ ಇಲ್ಲಿ 0 ಆಯ್ತು ಅಂದ್ರೆ 0 ಇಂಟು ಎನಿಥಿಂಗ್ ವಿಲ್ ಬಿ 0. ಸೊ ಇವಾಗ 13368 -576. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 792. ಸೊ 792 ಬರೀರಿ. ಈಗ I1 ವ್ಯಾಲ್ಯೂ ಏನಾಗುತ್ತೆ 472 ಹೋಲ್ ಡಿವೈಡೆಡ್ ಬೈ 224 ಅಂತಂದ್ರೆ ವ್ಯಾಲ್ಯೂ ಈಸ್ 2.1 ಆಂಪಿಯರ್. ನೆಕ್ಸ್ಟ್ I2 ವ್ಯಾಲ್ಯೂ ಏನಾಗುತ್ತೆ ನಮಗೆ 792 ಹೋಲ್ ಡಿವೈಡೆಡ್ ಬೈ 224 ಅಂತ ಅಂದ್ರೆ ವ್ಯಾಲ್ಯೂ ಈಸ್ 3.5 ಆಂಪಿಯರ್. ಸರಿನಾ? ಸೊ ನನಗೆ ಎರಡು ಕರೆಂಟ್ ಕೂಡ ಗೊತ್ತಾಗಿದೆ, 2.1 ಆಂಪಿಯರ್ ಮತ್ತೆ 3.5 ಆಂಪಿಯರ್. ಈಗ ಅವ್ರು ಏನ್ ಕೇಳ್ತಾ ಇರೋದು, ಇಲ್ಲಿ 5 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಿರುವಂತ ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 5 ಓಮ್ ಎರಡರ ಮಧ್ಯನೂ ಕೂಡ ಶೇರ್ ಆಗಿರೋದ್ರಿಂದ I1 - I2 ಅಥವಾ I2 - I1 ಅನ್ನ ಯೂಸ್ ಮಾಡಬಹುದು. ಸೊ ಸಿಂಪಲ್ ಟ್ರಿಕ್ ಏನು ಅಂತಂದ್ರೆ ಇವೆರಡರಲ್ಲಿ ಬಿಗ್ಗರ್ ವ್ಯಾಲ್ಯೂ ಯಾವ್ದಿದೆ ಅದರ ಮೈನಸ್ ಸ್ಮಾಲರ್ ವ್ಯಾಲ್ಯೂ. ಬಿಗ್ಗರ್ ವ್ಯಾಲ್ಯೂ ಯಾವುದು 3.5 ಮೈನಸ್ ಸ್ಮಾಲರ್ ವ್ಯಾಲ್ಯೂ ಯಾವುದು 2.1. ಸೊ 3.5 - 2.1 ವ್ಯಾಲ್ಯೂ ಎಷ್ಟಾಗುತ್ತೆ 1.4 ಆಂಪಿಯರ್. ಸೊ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇರೋದು 1.4 ಆಂಪಿಯರ್. ಬರ್ಕೊಳ್ಳಿ, ಇಲ್ಲಿ I2 - I1 ಅನ್ನ ಮಾಡಿರುವಂತದ್ದು ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ 5 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಿರುವಂತದ್ದನ್ನ. ಸೊ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಸ್ಕ್ರೀನ್ ಶಾಟ್ ತಕೊಂತ್ರಿ, ನಾನು ಸೈಡ್ಗೆ ಹೋಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.